ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಸಮಥಿಂಗ್ ಸ್ಪೆಷಲ್ ಸ್ಟೋರಿ. ಈತ ಪ್ರಪಂಚದ ಅತಿ ಸುಂದರ ಮುಖ ಹೊಂದಿದವನೆಂಬ ಬಿರುದು ಪಡೆದಿದ್ದವನು. ಹುಟ್ಟಿದ್ದು ಪುಟ್ಟ ರಾಷ್ಟ್ರದಲ್ಲೇ ಆದರೂ ದೈತ್ಯ ಕಾಂಪಿಟೇಟರ್ಗಳನ್ನು ಚೆಲುವಿನಲ್ಲಿ ನಿವಾಳಿಸಿ ಬಿಸಾಡಿದ್ದ. ಆದರೆ ಅವನು ಮಾಡಿದ ಒಂದೇ ಒಂದು ತಪ್ಪು ಅವನ ಭವಿಷ್ಯವನ್ನೇ ಅಂತ್ಯಗೊಳಿಸುವ ಸೂಚನೆ ನೀಡುತ್ತಿದೆ. ಮಾಡಿದ್ದು ಮಹಾ ಅಪರಾಧವಲ್ಲದಿದ್ದರೂ ಅವನು ಜೈಲು ಪಾಲಾಗುವಂತೆ ಮಾಡಿದೆ. ಅಬ್ಬಬ್ಬ, ನೋಡೋಕೆ ಎಷ್ಟು ಅಂದವಾಗಿದ್ದಾನೆ ಅಲ್ವಾ? ಪೌರ್ಣಮಿಯ ಪೂರ್ಣ ಕೌಮದಿಯನ್ನು ಹೋಲುವಂತಹ ದೇಹಕಾಂತಿ. ಮುಖದಲ್ಲಿ ನಗು ಅರಳುತ್ತಿದ್ದರೆ ಅದೆಷ್ಟೋ ಯುವತಿಯರ ಮನದಲ್ಲಿ ಕಲರ್ ಹೂಗಳು ತಾಮುಂದು ಅಂತ ಅರಳಿಬಿಡುತ್ತಿದ್ವು. ತನ್ನ ಸುಂದರ ಮುಖ, ಹುರಿಯಾದ ಮೈಕಟ್ಟಿನ ಮೂಲಕವೇ ಬ್ಯೂಟಿ ಪ್ರಪಂಚದಲ್ಲಿ ಮಾತ್ರವಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಇವನು ಸಾಕಷ್ಟು ಹಲ್ಚಲ್ ಎಬ್ಬಿಸಿಬಿಟ್ಟಿದ್ದ. ಇವನನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರೀತಿಸುವವರು, ಆರಾಧಿಸುವ ಲಕ್ಷಾಂತರ ಮಂದಿ ಇದ್ದಾರೆ. ಜಗತ್ತಿನ ಮೋಸ್ಟ್ ಹ್ಯಾಂಡ್ಸಮ್ ಬಾಯ್ ಇದೀಗ ವಿಶ್ವಮಟ್ಟದಲ್ಲಿ ಸುದ್ದಿಯಾಗಿದ್ದಾನೆ. ಆತ ಯಾಕೆಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದ ಅನ್ನೋದನ್ನು ನೋಡುವ ಮೊದಲು ಈ ಸುಂದರಾಂಗನ ಹೆಸರನ್ನೊಮ್ಮೆ ರಿಜಿಸ್ಟರ್ ಮಾಡ್ಕೊಂಡ್ಬಿಡಿ. ಹೆಸರು ಬೆಂಗ್ ಟಾಕೋ. ಇವನು ಖಂಡಿತ ವಿದೇಶಿ ಮಾಡೆಲ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ರೂಪದರ್ಶಿಗಳ ಪ್ರಪಂಚದಲ್ಲಿ ಮಿರಮಿರ ಅಂತಿದ್ದವನು ಇದೀಗ ಜೈಲು ಸೇರಿದ್ದಾನೆ ಅಂದರೆ ನೀವೀಗ ನಂಬಲೇಬೇಕು. ಹಾಗಾದರೆ ಸೌಂದರ್ಯ ಲೋಕದಲ್ಲಿ ಮತ್ತಷ್ಟು ಉಳಿಯಬೇಕಿದ್ದವನು ಕೃಷ್ಣನ ಜನ್ಮಸ್ಥಳ ಸೇರಿದ್ದೇಕೆ? ಆತ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಕ್ಕೆ ಅನ್ನೋದನ್ನು ಹೇಳುವ ಮೊದಲು ಈ ಚೆಲುವೆ ಯಾರು ಅನ್ನೋದನ್ನು ಮೊದಲಿಗೆ ನೋಡೋಣ. ಪೆಂಗ್ ಟಾಕೋ ಮೂಲತಃ ಮ್ಯಾನ್ಮಾರ್ನವನು. ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಮಾಡೆಲಿಂಗ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾನೆ. ಮಾಡೆಲಿಂಗ್ ಮಾತ್ರವಲ್ಲ, ಮ್ಯಾನ್ಮಾರ್ ಮತ್ತು ಥಾಯ್ಲೆಂಡ್ನಲ್ಲಿ ನಟನಾಗಿಯೂ ಈ ಟಾಕೋ ಸಖತ್ ಫೇಮಸ್. TC ಕ್ಯಾಲೆಂಡರ್ನ 2021ರ ಮೋಸ್ಟ್ ಹ್ಯಾಂಡ್ಸಮ್ ಫೇಸ್ ಅನ್ನೋ ಅವಾರ್ಡ್ ಕೂಡ ಟಾಕೋ ಗೆದ್ದಿದ್ದ. ಈ ಸ್ಪರ್ಧೆಯಲ್ಲಿ ಬರೋಬ್ಬರಿ 45 ದೇಶಗಳ ಸುಂದರ ಯುವಕರನ್ನು ಹಿಂದಿಕ್ಕಿದ್ದ ಈ ಹ್ಯಾಂಡ್ಸಮ್ ಬಾಯ್ ಸರಿಸುಮಾರು 1,30,30,000 ಪೈಕಿ ಅಂತಿಮ 100ರಲ್ಲಿ ಸ್ಥಾನ ಪಡೆದುಕೊಂಡಿದ್ದ. ಹೀಗೆ ಮ್ಯಾನ್ಮಾರ್, ಥಾಯ್ಲೆಂಡ್ ಬಣ್ಣದ ಲೋಕದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದವನು ಇದೀಗ ಜೈಲು ಸೇರಿದ್ದಾನೆ. 2021ರ ಮೋಸ್ಟ್ ಹ್ಯಾಂಡ್ಸಮ್ ಫೇಸ್ ಅನ್ನೋ ಮುಕುಟವನ್ನು ಧರಿಸಿದವನ ಕೈಗೆ ಕೋಳ ಬಿದ್ದಿದ್ದೇಕೆ? ಅದು ಬರೋಬ್ಬರಿ 3 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾನೆ. 3 ವರ್ಷಗಳ ಕಂಬಿ ಹಿಂದೆ ಸೇರುವಂತಹ ಕ್ರೂರ ತಪ್ಪು ಇವನೇನು ಮಾಡಿದ ಅಂತ ನಿಮಗೆ ಅನಿಸದೇ ಇರುವುದಿಲ್ಲ. ಅದನ್ನು ತಿಳ್ಕೋಬೇಕು ಅಂದರೆ ನೀವು ಕಳೆದ ವರ್ಷ ಮ್ಯಾನ್ಮಾರ್ನಲ್ಲಿ ನಡೆದ ಆ ಕ್ಷಿಪ್ರ ಕ್ರಾಂತಿಯ ಬಗ್ಗೆ ತಿಳಿದುಕೊಳ್ಳಲೇಬೇಕು. 2021ರ ಫೆಬ್ರವರಿ ತಿಂಗಳಲ್ಲಿ ಮ್ಯಾನ್ಮಾರ್ನಲ್ಲಿ ಕ್ಷಿಪ್ರ ಕ್ರಾಂತಿಯಂತೂ ನಡೆದಿತ್ತು. ಮ್ಯಾನ್ಮಾರ್ ಮಿಲಿಟರಿ ದಂಗೆ ವಿರುದ್ಧ ಅಲ್ಲಿಯ ಜನರು ಕೆರಳಿ ಕೆಂಡವಾಗಿದ್ದರು. ಕರೋನಾದ ನಡುವೆಯೂ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಮಿಲಿಟರಿ ದಂಗೆಯಿಂದ ಬರೀ ಸಾರ್ವಜನಿಕರು ಮಾತ್ರವಲ್ಲ, ಸೆಲೆಬ್ರಿಟಿಗಳು ಅಕ್ಷರಶಃ ರಣಕಾಳೆಯನ್ನೇ ಮುಳುಗಿಸಿಬಿಟ್ಟಿದ್ರು. ಸೇನಾ ಆಡಳಿತವನ್ನು ವಿರೋಧಿಸಿ ಹಾಗೂ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಆಂಗ್ ಸಾನ್ ಸೂ ಕಿ ಬಿಡುಗಡೆಗೆ ಆಗ್ರಹಿಸಿ ಮ್ಯಾನ್ಮಾರ್ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಗೆ ಅಖಾಡಕ್ಕೆ ಸ್ಟಾರ್ ನಟರು, ಸೆಲೆಬ್ರಿಟಿಗಳು ಧುಮುಕಿಬಿಟ್ಟಿದ್ರು. ಅಂದು ನಡೆದ ಇದೇ ಪ್ರತಿಭಟನೆಯಲ್ಲಿ ಸ್ಫುರದ್ರೀಪಿ ನಟ ಪೆಂಗ್ ಟಾಕೋ ಭಾಗವಹಿಸಿದ್ರು. ಮ್ಯಾನ್ಮಾರ್ನಲ್ಲಿ ಇಂತಹದೊಂದು ಪ್ರತಿಭಟನೆಗೆ ಕಾರಣವಾಗಿದ್ದು ಅಲ್ಲಿಯ ಮಿಲಿಟರಿ ದಂಗೆ. ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ ಪಕ್ಷ 2015ರಲ್ಲಿ ಸೇನಾ ಬೆಂಬಲಿತ ಪಕ್ಷವನ್ನು ಸೋಲಿಸಿ ಪ್ರಚಂಡ ಗೆಲುವಿನೊಂದಿಗೆ ಮ್ಯಾನ್ಮಾರ್ ಆಡಳಿತ ಚುಕ್ಕಾಣಿ ಹಿಡಿದಿತ್ತು. ಆದರೆ 2021ರ ಫೆಬ್ರವರಿಯಲ್ಲಿ ಮತ್ತೆ ಅಲ್ಲಿ ಸೇನಾ ದಂಗೆ ಶುರುವಾಯಿತು. ಆಡಳಿತ ಪಕ್ಷದ ನಾಯಕಿ ಆಂಗ್ ಸಾನ್ ಸೂ ಕಿ ತಮ್ಮ ಪ್ರಧಾನಿ ವಿನ್ ಮೈಂಟ್ ಮಿಲಿಟರಿ ಬಂಧನದಲ್ಲಿ ಇಟ್ಟಿತ್ತು. ಇವರ ಅಕ್ರಮ ಬಂಧನ ಖಂಡಿಸಿ ಜನರು ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಅಲ್ಲಿಯ ಸೇನೆ ನಡೆಸುತ್ತಿದ್ದ ಕ್ರೌರ್ಯವು ಜನರ ಮನದಲ್ಲಿ ಆಕ್ರೋಶದ ಕೆಂಡವಾಗಿ ಉಳಿದಿತ್ತು. ಅದ್ಯಾವಾಗ ಆಕ್ರೋಶದ ಕಟ್ಟೆ ಹೊಡೆದು ಹೋಯಿತು ನೋಡಿ. ಜನರು ಕರೋನಾವನ್ನು ಮರೆತು ಬೀದಿಗಿಳಿದು ಪ್ರತಿಭಟಿಸಿಬಿಟ್ಟಿದ್ರು. ಅದರಲ್ಲೂ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಆಂಗ್ ಸಾನ್ ಸೂ ಕಿ ಬಂಧನವಾಗ್ತಿದ್ದಂಗೆ ಜನರ ಕಿಚ್ಚು ಹೆಚ್ಚಾಗಿತ್ತು. ಅದ್ಯಾವಾಗ ಅವರು ಜೈಲು ಸೇರಿದ್ರೋ ಮ್ಯಾನ್ಮಾರ್ ಸೇನಾ ಹಿಡಿತಕ್ಕೆ ಬಂದಿತ್ತು.
ಫೆಬ್ರವರಿ 1ರಿಂದ ಮಿಲಿಟರಿ ಆಡಳಿತ ಜಾರಿಯಾದ ಬಳಿಕ ಅಲ್ಲಿ ಅಕ್ಷರಶಃ ಕ್ರೌರ್ಯ ಮೈಳೇರಿಸಿತು. ಅಮಾಯಕರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡುವುದು, ಅಧಿಕಾರದ ಹೆಸರಿನಲ್ಲಿ ಜನರನ್ನು ಹಿಂಸಿಸುವುದು ಎಲ್ಲವೂ ಸಾಮಾನ್ಯ ಎಂಬಂತಾಗಿತ್ತು. ಕಂಡಲ್ಲಿ ಬೀದಿಯಲ್ಲಿ ಜನರ ಹೆಣಗಳು ಬೀಳಲು ಶುರುವಾಯಿತು. ಇದರಿಂದ ಕುಪಿತಗೊಂಡ ರೋಸಿ ಹೋದ ಜನರು ಮಿಲಿಟರಿ ದಂಗೆಯನ್ನು ವಿರೋಧಿಸಿ ಜನರು ಬಂಡಾಯ ಎಂದು ಬೀದಿಯಲ್ಲಿ ನಿಂತು ಪ್ರತಿಭಟನೆ ಮಾಡಿದರು. ಕರೋನಾ ನಡುವೆ ಪ್ರತಿಭಟನೆಯ ಕಾವು ಒಂದೊಂದೇ ಪ್ರದೇಶವನ್ನು ವ್ಯಾಪಿಸಲು ಶುರುವಾಗಿತ್ತು. ಪ್ರತಿಭಟನೆ ಮತ್ತು ಹೋರಾಟ ತಿಕ್ಕಲು ಮ್ಯಾನ್ಮಾರ್ನ ಸೇನಾ ಗಲ್ಲಿಗಳಿಗೂ ಎಂಟ್ರಿ ಕೊಟ್ಟಿತ್ತು. ಗಲ್ಲಿಗೆ ನುಗ್ಗಿದ್ದ ಸೇನೆ ರಕ್ತ ಹರಿಸಿತ್ತು. ಪ್ರತಿಭಟನಾ ನಿರತ ವ್ಯಕ್ತಿಗಳ ಮೇಲೆ ಗುಂಡಿನ ಸುರಿಮಳೆಗೈದಿತ್ತು. ಮ್ಯಾನ್ಮಾರ್ನಲ್ಲಿ ಸೇನೆ ಬಿಗಿ ಹಿಡಿತ ಸಾಧಿಸುತ್ತಿದ್ದಂಗೆ ಗಲ್ಲಿಯಲ್ಲಿ ರಕ್ತಪಾತ ಶುರುವಾಗಿತ್ತು. ಬೀದಿಯಲ್ಲಿ ಪ್ರತಿಭಟನಾಕಾರರು ಹಿಂಸಾಚಾರವು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಯಿತು. ಸೇನಾ ಹಿಂಸಾಚಾರದ ವಿರುದ್ಧ ಹೋರಾಟಗಳು ಭುಗಿಲೆದ್ದವು. ಮಿಲಿಟರಿ ನಡೆಸಿದ ಮಾರಣ ಹೋಮಕ್ಕೆ ಸರಿಸುಮಾರು 1000ಕ್ಕೂ ಅಧಿಕ ಜನರು ಬಲಿಯಾಗಿದ್ದರು. ಅಲ್ಲದೆ ಸಾವಿರಾರು ಪ್ರತಿಭಟನಾಕಾರರನ್ನು ಬಂಧಿಸಿ ಜೈಲಿನಲ್ಲಿಡಲಾಯಿತು. ಇದರ ಬಗ್ಗೆ ವರದಿ ಮಾಡಿದ ಪತ್ರಕರ್ತರನ್ನು ಜೈಲಿಗೆ ಹಾಕಿ ಕಠಿಣ ಶಿಕ್ಷೆ ನೀಡಿ ಹಿಂಸಿಸಲಾಯಿತು. ಇಂತಹ ಸಂದರ್ಭದಲ್ಲಿ ಪ್ರತಿಭಟನೆಗೆ ಹಲವು ನಟಿಯರು ಎಂಟ್ರಿ ಆಗಿದ್ರು. ಅದರಲ್ಲೂ ಇದೇ ಪೆಂಗ್ ಟಾಕೋ ಕೂಡ ಪ್ರತಿಭಟನೆಯ ರಣಭೂಮಿಗೆ ಎಂಟ್ರಿ ಕೊಟ್ಟಿದ್ದು ಮಾತ್ರವಲ್ಲದೆ ಅಲ್ಲಿನ ಸೇನೆ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಅನ್ಯಾಯದ ವಿರುದ್ಧ ಧ್ವನಿ ಮೊಳಗಿಸಿಬಿಟ್ಟಿದ್ರು. ದೊಡ್ಡ ಸೆಲೆಬ್ರಿಟಿಗಳು, ನಟರು ಈ ಪ್ರತಿಭಟನೆಯ ಅಖಾಡಕ್ಕೆ ಧುಮುಕುತ್ತಿದ್ದಂಗೆ ಹೋರಾಟದ ಕಾವು ಮತ್ತಷ್ಟು ತೀವ್ರವಾಗಿತ್ತು. ಅಲ್ಲದೆ ಮಿಲಿಟರಿಯು 19 ವರ್ಷದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯೊಬ್ಬಳನ್ನು ಕೂಡ ಭೀಕರವಾಗಿ ಹತ್ಯೆ ಮಾಡಿತ್ತು. ಇದರ ವಿರುದ್ಧ ಫಲಕದೊಂದಿಗೆ ಪ್ರತಿಭಟನಾ ಭೂಮಿಗೆ ಇಳಿದ ಟಾಕೋ ಆರ್ಮಿಯ ನಡೆಯ ವಿರುದ್ಧ ಪ್ರತಿಭಟಿಸಿದ್ರು. ಅಲ್ಲದೆ ಸೇನೆಯ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ಹೊರಹಾಕಿದ್ರು. ಇದು ಅಲ್ಲಿನ ಸೇನೆಯ ಕಣ್ಣು ಕೆಂಪಾಗುವಂತೆ ಮಾಡಿತ್ತು. ಕೂಡಲೇ ಸೇನೆಯು 2021 ಏಪ್ರಿಲ್ನಲ್ಲಿ ಇದೇ ಟಾಕೋಂದ್ರನ್ನು ಬಂಧಿಸಿ ಜೈಲಿನಲ್ಲಿಟ್ಟಿತ್ತು. ಅಂದಿನಿಂದ ಜೈಲಿನಲ್ಲಿಯೇ ಇದ್ದ ಟಾಕೋ ಜೈಲಿನಿಂದ ಹೊರಬರಲು ದಿನಗಳನ್ನು ಲೆಕ್ಕ ಹಾಕುತ್ತಿದ್ದ. ಆದರೆ ಇದೀಗ ಟಾಕೋಗೆ ಮ್ಯಾನ್ಮಾರ್ ಸೇನೆ ಮತ್ತೊಂದು ಶಾಕ್ ಎದುರಾಗಿದೆ. ಸೇನೆಯು 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ. ಪ್ರತಿಭಟನಾಕಾರರಿಗೆ ಪ್ರಚೋದನೆ ನೀಡಿದ್ದು ಮಾತ್ರವಲ್ಲದೆ ಸೇನೆಯ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದ್ದು ಕಾರಣ ಜೈಲು ಶಿಕ್ಷೆ ವಿಧಿಸಿದೆ. ಈ ಘಟನೆ ಮ್ಯಾನ್ಮಾರ್ನ ಸೇನೆಯ ಕರಾಳತೆಯನ್ನು ಜಗತ್ತಿನೆದುರು ಬೆತ್ತಲು ಮಾಡಿದೆ. ಅಲ್ಲಿ ನಡೆಯುತ್ತಿರುವ ಕ್ರೌರ್ಯವನ್ನು ಮತ್ತೊಮ್ಮೆ ಜಗತ್ತಿನೆದುರು ಸಾರಿ ಹೇಳಿದೆ. ಮ್ಯಾನ್ಮಾರ್ ಸೇನೆ ನಡೆಸುವ ಹಿಂಸೆಯನ್ನು ಪ್ರಶ್ನೆ ಮಾಡಿದ್ದ ಪರಿಸ್ಥಿತಿ ಏನು ಅನ್ನೋದನ್ನು ಟೋಕೋನ್ ಪ್ರಕರಣದ ಮೂಲಕ ವಿಶ್ವ ಮಟ್ಟದಲ್ಲಿ ತೋರಿಸಿದೆ. ಅಲ್ಲದೆ ದೇಶಕ್ಕಿದ್ದ ಕೀರ್ತಿ ತಂದವನು ಪ್ರತಿಭಟನೆಯಲ್ಲಿ ಭಾಗವಹಿಸಿದೆ ಎಂಬ ಕಾರಣಕ್ಕೆ ಈ ರೀತಿ ಕ್ರೂರ ಕ್ರಮ ಕೈಗೊಂಡಿದ್ದು ಅಚ್ಚರಿಯ ಜೊತೆಗೆ ಮ್ಯಾನ್ಮಾರ್ ಸೇನೆಯ ವಿರುದ್ಧದ ಸಿಟ್ಟು ಮತ್ತಷ್ಟು ಜೋರಾಗುವಂತೆ ಮಾಡಿದೆ. ಒಟ್ಟಾರೆ ಪರದೆಯ ಮೇಲೆ ಮಾತ್ರವಲ್ಲ, ರಿಯಲ್ ಲೈಫ್ನಲ್ಲೂ ಜನರ ಪಾಲಿಗೆ ಹೀರೋ ಅನ್ನೋದನ್ನು ತೋರಿಸುವ ಮೂಲಕ ಟಾಕೋ ಮ್ಯಾನ್ಮಾರ್ನ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಅಲ್ಲದೆ ಅದೆಷ್ಟೋ ಸೆಲೆಬ್ರಿಟಿಗಳಿಗೆ ಮಾದರಿಯಾಗಿದ್ದಾರೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಪರದೆಯ ಮೇಲೆ ಎಲ್ಲ ನಟರು ಹೀರೋಗಳಾಗಬಹುದು, ಆದರೆ ಪರದೆಯ ಹಿಂದೆ ಹೀರೋಗಳಾಗಿ ಕಾಣುವುದು ಬೆರಳೆಣಿಕೆಯಷ್ಟೇ ನಟರು. ಅಂಥವರ ಲಿಸ್ಟ್ಗೆ ಇದೀಗ ಟಾಕೋ ಕೂಡ ಸೇರಿಕೊಂಡಿದ್ದಾನೆ. ಕ್ರೌರ್ಯದ ವಿರುದ್ಧ ಧ್ವನಿ ಎತ್ತಿದ ಕಾರಣಕ್ಕೆ 3 ವರ್ಷ ಜೈಲು ಸೇರಿರುವ ಟಾಕೋನಿಂದ ಮ್ಯಾನ್ಮಾರ್ ಜನರನ್ನು ಮತ್ತಷ್ಟು ಧೈರ್ಯ ತರಿಸಿದೆ.